ನಡೆಯುತ್ತಿರುವ ಅಶಾಂತಿ ಮತ್ತು ಕ್ರೈಸಿಸ್ 1. ಯುವ ಪ್ರತಿಭಟನೆಗಳು ಜೆನ್-ಝಿ ಪ್ರೊಟೆಸ್ಟ್. ನೇಪಾಳದೆಲ್ಲೆಡೆ ಯುವಕರ ನೇತೃತ್ವದಲ್ಲಿ ಅವ್ಯವಹಾರ, ಭ್ರಷ್ಟಾಚಾರ, ನಿರುದ್ಯೋಗ, ಬಾಂಧವ್ಯ ರಾಜಕಾರಣ ಮತ್ತು ಸೋಷಿಯಲ್ ಮೀಡಿಯಾ ನಿಷೇಧ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದಿವೆ. ಸೆಪ್ಟೆಂಬರ್ 8ರಂದು ಪೊಲೀಸರು ಗುಂಡು ಹಾರಿಸಿದ್ದು ಕನಿಷ್ಠ 17 ಜನ ಸಾವನ್ನಪ್ಪಿ 100ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಪ್ರಸ್ತುತ ಸಾವಿನ ಸಂಖ್ಯೆ 19ರಿಂದ 25ರವರೆಗೆ ಏರಿದೆ ಎಂದು ವರದಿಗಳಲ್ಲಿ ಹೇಳಲಾಗಿದೆ. 2. ಸೋಷಿಯಲ್ ಮೀಡಿಯಾ ನಿಷೇಧ ಹಿಂಪಡೆಯಿತು. ಫೇಸ್ಬುಕ್, ಯೂಟ್ಯೂಬ್, ಎಕ್ಸ್, ಟ್ವಿಟ್ಟರ್ ಮುಂತಾದ ಪ್ಲಾಟ್ಫಾರ್ಮ್ಗಳ ಮೇಲೆ ಸರ್ಕಾರ ಹೇರಿದ್ದ ಬ್ಯಾನ್ ಹಿಂಪಡೆಯಲಾಗಿದೆ. ಮೊದಲು ಈ ಪ್ಲಾಟ್ಫಾರ್ಮ್ಗಳನ್ನು ನೇಪಾಳದಲ್ಲಿ ನೋಂದಣಿ ಮಾಡಿಸಬೇಕು ಎಂಬ ನೆಪದಲ್ಲಿ ನಿಷೇಧ ಹೇರಲಾಗಿತ್ತು. ಇದನ್ನು ಯುವಕರು ಸೆನ್ಸಾರ್ಶಿಪ್ ಎಂದು ವಿರೋಧಿಸಿದ್ದರು. 3. ರಾಜಕೀಯ ಕುಸಿತ. ಸೆಪ್ಟೆಂಬರ್ 9ರಂದು ಪ್ರಧಾನಮಂತ್ರಿ ಕೆ.ಪಿ. ಶರ್ಮಾ ಓಲಿ ರಾಜೀನಾಮೆ ನೀಡಿದ್ದಾರೆ. ಕೋಪಗೊಂಡ ಪ್ರತಿಭಟನಾಕಾರರು ಸಂಸತ್ ಭವನ, ನಾಯಕರ ಮನೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಮಾಜಿ ಪ್ರಧಾನಿ ಶೇರ್ ಬಹದ್ದೂರ್ ದೇವ್ಬಾ ಮೇಲೆ ದಾಳಿ ನಡೆದಿದ್ದು, ಮಾಜಿ ಪ್ರಧಾನಿ ಝಲಾ ನಾಥ್ ಖನಾಲ್ ಅವರ ಪತ್ನಿ ಬೆಂಕಿಯಲ್ಲಿ ಸಾವನ್ನಪ್ಪಿದ್ದಾರೆ. 4. ಸೇನೆ ಹಸ್ತಕ್ಷೇಪ. ನೇಪಾಳ ಸೇನೆ ಕಠ್ಮಂಡು ಸೇರಿದಂತೆ ಹಲವು ಕಡೆ ನಿಯೋಜನೆಯಾಗಿದೆ. ಕರ್ಫ್ಯೂ ಜಾರಿಯಾಗಿದ್ದು ಮತ್ತು ಇಂಡೆಫಿನೆಟ್ ಲಾಕ್ಡೌನ್ ಘೋಷಿಸಲಾಗಿದೆ. 25ರಿಂದ 27 ಜನರನ್ನು ಬಂಧಿಸಲಾಗಿದೆ. ದರೋಡೆ, ಬೆಂಕಿ ಹಾಕುವುದು ಮತ್ತು ಪ್ರಚೋದನೆ ಆರೋಪಗಳಲ್ಲಿ. ದಿಲ್ಲಿ ಬಜಾರ್ ಜೈಲಿನಲ್ಲಿ ಜೈಲು ಮುರಿಯುವ ಪ್ರಯತ್ನ ನಡೆದಿದ್ದು, ಅದನ್ನು ತಡೆಗಟ್ಟಲಾಗಿದೆ. 5. ಜನಜೀವನ ಮತ್ತು ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆ. ಭಾರತ ತನ್ನ ನಾಗರಿಕರಿಗೆ ನೇಪಾಳಕ್ಕೆ ಪ್ರಯಾಣ ಮಾಡಬೇಡಿ ಎಂದು ಸಲಹೆ ನೀಡಿದೆ. ಆಂಧ್ರಪ್ರದೇಶ ಸರ್ಕಾರ ತುರ್ತು ಸಹಾಯ ಕೇಂದ್ರ ತೆರೆಯಿತು. ಸಾವಿರಾರು ಪ್ರವಾಸಿಗರು ಸಿಲುಕಿಕೊಂಡಿದ್ದಾರೆ. ಈ ಪ್ರತಿಭಟನೆಗಳು ನೇಪಾಳದ ಯುವಜನರ ಅಸಮಾಧಾನ ಮತ್ತು ರಾಜಕೀಯ ಅಸ್ಥಿರತೆಗೆ ದೊಡ್ಡ ನಿದರ್ಶನವಾಗಿವೆ.